ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. 50 ವರ್ಷವಾದರೂ ಬಾಡದ ಇರದ ಬಿಳಿ ಸೇವಂತಿಗೆ ಹೂ ಬೈಲಹೊಂಗಲ ತಾಲೂಕು ನಾವಲಗಟ್ಟಿ ಗ್ರಾಮದ ಶ್ರೀ ಮಾರುತಿ ದೇವರ ದೇವಸ್ಥಾನದಲ್ಲಿ ಕಂಡುಬಂದಿದೆ. ಸಾಮಾನ್ಯವಾಗಿ ಹೂವುಗಳು 2 ಅಥವಾ 3 ದಿನಗಳಲ್ಲಿ ಬಾಡಿ ಹೋಗೋದನ್ನ ನಾವು ನೋಡಿದ್ದೇವೆ. ಆದರೆ ಸುಮಾರು 50 ವರ್ಷಗಳ ಹಿಂದಿನ ಹೂವು ಬಾಡದಿರೋದನ್ನ ಕಂಡು ಗ್ರಾಮಸ್ಥರು ಅಚ್ಚರಿ ಪಡುವಂತಾಗಿದೆ. ನಾವಲಗಟ್ಟಿ ಗ್ರಾಮದ ಶ್ರೀ ಮಾರುತಿ ದೇವರ ದೇವಸ್ಥಾನದಲ್ಲಿ ಈ ದೃಶ್ಯ ಕಂಡು ಬಂದಿದೆ. ಬಹಳ ಹಳೆಯದಾಗಿರುವ ದೇವಸ್ಥಾನವನ್ನ ತೆರವುಗೊಳಿಸಿ ಹೊಸ ದೇವಸ್ಥಾನ ನಿರ್ಮಾಣಕ್ಕೆ ಗ್ರಾಮಸ್ಥರು ಮುಂದಾಗಿದ್ರು. ಈ ಹಿನ್ನೆಲೆ ಶಾಸ್ತ್ರೋಕ್ತವಾಗಿ ಪೂಜಾ ವಿಧಿವಿಧಾನಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿ ಶ್ರೀ ಮಾರುತಿ ದೇವರ ಮೂರ್ತಿ ಹಾಗೂ ಪಾದಗಳನ್ನ ಸುರಕ್ಷಿತವಾಗಿ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡುವ ಕಾರ್ಯ ಭರದಿಂದ ಸಾಗಿತ್ತು. ಪಾದದ ಕೆಳಗೆ ಸುಮಾರು 1.5 ಅಡಿಯಷ್ಟು ಆಳದಲ್ಲಿ ಬಿಳಿ ಸೇವಂತಿಗೆ ಹೂವು ಪತ್ತೆಯಾಗಿದೆ. ಆದರೆ ಹೂವು ಬಾಡದೆ ಹಾಗೂ ಹಾಳಾಗದೆ ಇರೋದನ್ನ ಕಂಡು ಗ್ರಾಮಸ್ಥರು ಅಚ್ಚರಿಪಟ್ಟಿದ್ದಾರೆ. ಅಲ್ಲದೆ ಗ್ರಾಮದ ಆರಾಧ್ಯ ದೈವ ಶ್ರೀ ಮಾರುತಿ ದೇವರ ಪವಾಡ ಸದೃಶ್ಯ ಅಂತ ಭಾವಿಸಿದ್ದಾರೆ. ಶ್ರೀ ಮಾರುತಿ ದೇವರ ಪವಾಡದ ಕುರಿತು ಹಿರಿಯರು ಮಾತನಾಡ್ತಾ ಇದ್ರು. ಅಲ್ಲದೆ ಆಗಾಗ್ಗೆ ಪವಾಡಗಳು ನಡೆಯುತ್ತಲೇ ಇತ್ತು. ಇದರಿಂದಾಗಿ ಈ ದೇವರ ಬಗ್ಗೆ ಗ್ರಾಮಸ್ಥರು ಭಯದ ಜೊತೆ ಶ್ರದ್ಧಾ ಭಕ್ತಿಯನ್ನ ಹೊಂದಿದ್ರು. ಇದೀಗ 50 ವರ್ಷಗಳ ಹಿಂದೆ ದೇವಸ್ಥಾನ ನಿರ್ಮಿಸಿ ವೀರಾಂಜನೇಯ ಮೂರ್ತಿ ಹಾಗೂ ಪಾದಗಳನ್ನ ಪ್ರತಿಷ್ಠಾಪಿಸುವ ಸಮಯದಲ್ಲಿ ಹೂವನ್ನ ಪಾದದ ಕೆಳಗೆ ಹಾಕಿದ್ರು. ಇದೀಗ ಪತ್ತೆಯಾಗಿರುವ ಹೂವು ಬಾಡದೆ ಹಾಗೂ ಹಾಳಾಗದೆ ಪತ್ತೆಯಾಗಿರುವುದು ಅಚ್ಚರಿಗೆ ಕಾರಣವಾಗಿದೆ. ಈರನ್ಗೌಡ ಶೀಲವಂತರ ಅಮೋಘ್ ಟಿವಿ ಬೈಲಹೊಂಗಲ. ಸರ್ಕಾರ ಜೋಳ ಖರೀದಿ ಕೇಂದ್ರದ ಮೂಲಕ ನೋಂದಣಿ ಮಾಡಿದ ರೈತರ ಜೋಳವನ್ನು ಖರೀದಿ ಮಾಡದ ಹಿನ್ನೆಲೆಯಲ್ಲಿ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ರೈತರು ರಾಜ್ಯ ಹೆದ್ದಾರಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಖರೀದಿ ಕೇಂದ್ರದ ಮೂಲಕ ಯಾವ ರೀತಿಯಲ್ಲಿ ಕಾನೂನುಬದ್ಧವಾಗಿ ಜೋಳ ಖರೀದಿ ಮಾಡಲಾಗ್ತದೆ ಅಂತ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಕಾಳಜಿ ವಹಿಸಿದ ಕಾರಣ ರೈತರು ದಿವಾಳಿಯಾಗಿ ರಸ್ತೆಗಿಳಿಯಲು ಕಾರಣವಾಗಿದೆ. ರಾಯಚೂರು ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ನೋಂದಣಿ ಮಾಡಿದ ರೈತರ ಜೋಳವನ್ನ ಖರೀದಿ ಮಾಡ್ತಾ ಇಲ್ಲ. ಕಾರಣ ರೈತರ ಜೋಳಕ್ಕೆ ಏನಾದರೂ ಉಳು ಬಿದ್ರೆ ನಷ್ಟ ಭರಿಸುವವರು ಯಾರು? ನಮಗೆ ನ್ಯಾಯ ಬೇಕು ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಯಾರ ವಿರುದ್ಧಪ್ಪ ಅಂತಂದ್ರ ಸರ್ಕಾರದ ವಿರುದ್ಧವೂ ಹೌದು, ಜಿಲ್ಲಾಡಳಿತ ವಿರುದ್ಧವೂ ಹೌದು, ತಾಲೂಕಾಡಳಿತದ ವಿರುದ್ಧವೂ ಹೌದು. ಸುಮಾರು ಈಗ 4-5 ತಿಂಗಳಿಂದ ನಾವು ಜೋಳ ಬೆಳೆಗಾರ ರೈತರು ಜೋಳ ಕಟಾವು ಮಾಡಿದ್ರಿಂದ ಫೆಬ್ರವರಿಯಲ್ಲಿ ಜೋಳ ಕಟಾವು ಮಾಡಿದ್ವಿ. ನಾವು ಅಲ್ಲಿಂದ ಹಿಡಿದು 4 ತಿಂಗಳವರೆಗೂ ನಾವು ದಿನಂಪ್ರತಿ ಹೋರಾಟ ಮಾಡ್ತಾ ಇದ್ದೀವಿ. ತಮ್ಮ ಗಮನಕ್ಕಿದೆ ಏನಪ್ಪಾ ಅಂತಂದ್ರೆ ಜೋಳ ಖರೀದಿ ಮಾಡುವಾಗ ಎಂಟ್ರಿ ಮಾಡ್ಕೊಳ್ಳುವಾಗ, ಮುಂಗಾರು ಎಂಟ್ರಿ ಮಾಡ್ಕೊಳ್ಳುವಾಗ, ಹಿಂಗಾರು ಎಂಟ್ರಿ ಮಾಡ್ಕೊಳ್ಳುವಾಗ, ತಗೊಳ್ಳುವಾಗ ಅಂತೇಳಿ ಈಗ 16 ಬಾರಿ ಹೋರಾಟಗಳನ್ನು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿದೆ. ಮತ್ತೆ ಮಾನ್ವಿ ತಾಲೂಕಿನ ಸಮಸ್ತ ರೈತರು ಕೂಡ ಮಾಡಿದ್ದಾರೆ. ಇಲ್ಲಿ ಇದಕ್ಕೆ ನೇರ ಜವಾಬ್ದಾರಿ ಯಾರಪ್ಪ ಅಂತಂದ್ರೆ ಜಿಲ್ಲಾಡಳಿತವೇ ನೇರವಣೆ, ಜಿಲ್ಲೆಯ ಸಚಿವರೇ ನೇರವಣೆ, ಜನಪ್ರತಿನಿಧಿಗಳೇ ನೇರವಣೆ, ಸಂಬಂಧಪಟ್ಟಿರುವಂತಹ ಇಲಾಖೆಯ ಅಧಿಕಾರಿಗಳು ಯಾರು ಸರ್? ಮಾನ್ವಿ ತಾಲೂಕಿನ ಜನಪ್ರತಿನಿಧಿಗಳು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅವ್ರು ಇವತ್ತಿನವರೆಗೂ ಕೂಡ ಈ ರೈತರ ಪರವಾಗಿ ಶಾಸಕರಾಗಿರುವಂತಹ ಅಂಪೈ ಸೌಕರ್ ಆಗಿರ್ಬೋದು, ಸಚಿವರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಅವ್ರು ಯಾರು ಕೂಡ ಇವತ್ತಿನವರೆಗೆ ರೈತರ ಪರವಾಗಿ ಜೋಳ ಖರೀದಿ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ಕೂಡ ಇವತ್ತಿನವರೆಗೂ ಅವರು ಮನವರಿಕೆ ಇಲ್ಲ, ಅವ್ರಿಗೆ ಗಮನ ಇಲ್ಲ ಅಂತ ಅನ್ಸುತ್ತೆ. ಈ ರೀತಿ ದುರಾಡಳಿತ, ಈ ರೀತಿ ನಿರ್ಲಕ್ಷ್ಯ ಮಾಡ್ತಂದ್ರೆ ಏನಿದ್ರ ಮಾನವೀಯನ ಒಂದ್ ರೀತಿಯಲ್ಲಿ ಅಭಿವೃದ್ಧಿ ಹೀನ ರೈತರ ಬಗ್ಗೆ ನಿರ್ಲಕ್ಷ್ಯ ಅನ್ಸುತ್ತೆ. ಯಾರಿಗೆ ಸರ್? ಶಾಸಕರಿಗಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಜೊತೆಗೆ ಏನ್ ಮಾಡ್ಬೇಕು? ಅವ್ರು ಬಂದು ಕೊಡ್ಸ್ಬೇಕು ಜೋಳ. ಹೆಂಗ್ ತಗೊಂಬೋದಲ್ಲ ನೀವು? ರೈತರನ್ನ ಮಳೆಗೆ ನೀರಿಗೆ ನಿಂತು ಏನ್ ಗತಿ ಆತಾರ? ಬಿಸಿಲಾಗ ನಿಂತು ರಾತ್ರಿ ಮಳೆ ಬಂದ್ರೆ ಯಾರು ಲಾಸು? ರೈತರ ಲಾಸ ಏನು ಅವ್ರ ಲಾಸ? ನಾವು ರೈತರ ಲಾಸಪ್ಪ. ಯಾಕ? ಮಳೆ ಬಂದು ಮತ್ತೆ ಇವಾಗ ಆಮೇಲೆ ಈಗ ಜೋಳ ಹತ್ತಿ ಊರ ಹೊತ್ತು ಬಂದದ. ಆಳಿಗೇನು ಹೋಳಿಗೇನು ರೊಕ್ಕ ಯಾವಾಗ ಬರ್ಬೇಕು, ನಾವ್ ಯಾವಾಗ ಕೊಡ್ಬೇಕು? 5 ತಿಂಗಳ ಮನೆಗೆ ಇಟ್ಕೊಂಡು ಕಾರಣ ಯಾರ್ರಿ? ನೀವು ಬೀದಿಗೆ ಬರ್ತಾ ಇದ್ರಿ, ದಿವಾಳಿ ಆಗ್ತಾ ಇದ್ರಿ, ಇದಕ್ಕೆಲ್ಲ ಕಾರಣ ಯಾರು? ರೈತರು ಒಂದ್ ವೇಳೆ ಅನಾಹುತ ಏನಾದ್ರು ಬೆಳೆದ ಬೆಳೆ ಏನಾದ್ರು ಮೊಳಕೆ ಬಂದು ಏನಾದ್ರು ಅನಾಹುತ ಆದ್ರೆ, ನಷ್ಟ ಆದ್ರೆ ಯಾರು ಕಾರಣ? ಇದಕ್ಕೆಲ್ಲ ಯಾರ? ಗೋರ್ಮೆಂಟ್ ಕಾರಣ. ಗೋರ್ಮೆಂಟ್ ಕಾರಣ, ಅಧಿಕಾರಿಗಳು ಕಾರಣನೇ. ಅಧಿಕಾರಿಗಳು ರೈತರಿಗೆ ಮುಂದೆ ತಿಪ್ಪಲ ಬರ್ತಾವಂತೇಳಿ ನಿಂತು ಅವರು ವ್ಯಾಪಾರ ಮಾಡಿಸ್ಬೇಕಲ್ಲಿ, ಆಟ ಮಾಡಿಸ್ಬೇಕಲ್ಲಿ. ದಿನಾಲಿ ಒಂದ್ ದಿವಸ ಬಂದು ನೋಡ್ತಾರೆ. ಯಾರನ್ನು ನೋಡಿಲ್ಲ? ಯಾರು ನೋಡ್ಯಾರ? ದೆವ್ವ ಕೂಡ ನೋಡಿಲ್ಲ. ಸರ್ಕಾರ ಸಂಬಳ ಮತ್ತೆ ಏನ್ ಕೆಲಸ? ಶಫೀಕ್ ಹುಸೇನ್, ಅಮೋಘ್ ಟಿವಿ, ಮಾನ್ವಿ. ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿಯಿಂದ ಹಳೆ ಬಸ್ ನಿಲ್ದಾಣದವರೆಗೂ ತಿರಂಗ ಯಾತ್ರೆ ನಡೆದಿದೆ. ಪಟ್ಟಣದ ತಾಲೂಕು ಬಿಜೆಪಿ ವತಿಯಿಂದ ಪ್ರಮುಖ ಬೀದಿಗಳಲ್ಲಿ 1700 ಅಡಿ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ಭಾರತ್ ಮಾತಾ ಕಿ ಜೈ ಘೋಷಣೆಯೊಂದಿಗೆ ತಿರಂಗ ಯಾತ್ರೆಯನ್ನ ಅಂಬರೀಶ್ ಗೌಡ ನೇತೃತ್ವದಲ್ಲಿ ನಡೆಸಲಾಯಿತು. ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ನಮ್ಮನ್ನು ರಕ್ಷಿಸುತ್ತಿರುವ ವೀರ ಯೋಧರಿಗೆ ಜೈಕಾರ ಕೂಗಿ ಹುತಾತ್ಮರ ತ್ಯಾಗ ದೇಶದ ಹೆಮ್ಮೆ. ಪ್ರಧಾನಿ ಭಾರತವನ್ನ ಕೆಣಕಿದ್ರೆ ಯಾವ ರೀತಿ ಉತ್ತರ ನೀಡ್ತಾರೆ ಎನ್ನುವುದು ಪ್ರಪಂಚಕ್ಕೆ ತೋರಿಸಿದ್ದಾರೆ ಅಂತ ತಿಳಿಸಿದರು.
ಹೇಳಿಗಳು ಅಂತ ಹೇಳಿದ್ರೆ ಅರ್ಥ ಇದೆ. ಆ ಹೇಳಿಗಳನ್ನ ಎಡೆಬಿಡಿ ಕಟ್ಟಬೇಕು ಅಂತ ಹೇಳಿ ಈ ದೇಶದ ಪ್ರಧಾನಿ ಪಣ ಕೊಟ್ಟರು. ಅವತ್ತು ಹೇಳಿದ್ರು, ನಮ್ಮ ಈ ಹೆಣ್ಣು ಮಕ್ಕಳ ತಿಲಕವನ್ನು ಯಾರು ಹರ್ಷಿಸಿದಿರಿ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತೇವೆ ಅಂತ ಹೇಳಿ ಈ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವತ್ತು ನಮ್ಮ ದೇಶದ ಜನ ಉದ್ದೇಶಿ ಮಾತಾಡಿಸಿದ್ರು. ತಕ್ಕ ಉತ್ತರ ಕೊಟ್ಟಿದ್ದಾರೆ. ಒಂದೇ ದಿನ ಇನ್ನೊಂದು 23 ನಿಮಿಷದಲ್ಲಿ 23 ನಿಮಿಷ ಇಡೀ ಪಾಕಿಸ್ತಾನವನ್ನು ಚಿಹ್ನೆ ಮಾಡಿದರೆ, ನಮ್ಮನ್ನ ಹೊಡೆದಂತ ಗುಂಡಾಸ್ತಂತ ಪಾಪಿಗಳನ್ನ ಅವರನ್ನು ಸರ್ವನಾಶ ಮಾಡಿದ್ದಾರೆ. ಇಂಥ ಒಂದು ತಾಕತ್ತು ಭಾರತ ದೇಶಕ್ಕಿದೆ. ಈ ಒಂದು ಭಾರತ ದೇಶದ ಸೈನಿಕರು ಸದೃಢವಾಗಿದ್ದಾರೆ ಅಂತೇಳಿ ಪ್ರಪಂಚಕ್ಕೆ ತೋರಿಸ್ಕೊಂಡಿದ್ದೀವಿ. ಇವತ್ತು ದೇಶ ನಮ್ಮ ಕಡೆ ನಾವು ಬೆಳೆ ಮಾಡಬೇಕಾದ್ರೆ 1000 ಸತಿ ಯೋಚನೆ ಮಾಡಬೇಕು. ಆ ಪರಿಸ್ಥಿತಿಗೆ ನಮ್ಮ ದೇಶದ ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಎಲ್ಲ ದೇಶಗಳಿಗಿಂತ ಪ್ರಬಲವಾಗಿ ಪ್ರತಿಯೊಂದು ಶಸ್ತ್ರಾಸ್ತ್ರಗಳು ನಮ್ಮಲ್ಲಿ ಇದೆ ಎನ್ನುವುದನ್ನು ತೋರಿದೆ. ಮೊದಲು ದೇಶ ಉಳಿದ್ರೆ ಎಲ್ಲರಿಗೂ ಉಚಿತವಾಗಿ ನೀಡಲಿ ಸಾಧ್ಯ, ಆದ್ರಿಂದ ನಮ್ಮ ದೇಶ ಉಳಿಯಬೇಕು ಅಂತ ತಿಳಿಸಿದರು. ಒಂದು ಆಪರೇಷನ್ ಸಿಂಧೂರ್ ಅಂತ ಹೇಳಿ ಪಾಕಿಸ್ತಾನದ ಭಯೋತ್ಪಾದಕನ ಪಾಪಿಗಳಿಗೆ ತಕ್ಕ ಪಾಠ ಕಲಿಸಿದ್ರು. ಹಾಗಾಗಿ ಇಡೀ ಭಾರತ ದೇಶ ತಿರಂಗ ಯಾತ್ರೆ ಮೂಲಕ ಸೈನಿಕರ ಜೊತೆ ನಾವಿದ್ದೀವಿ, ನಾವು ಅವ್ರ ಜೊತೆ ಇರ್ತೇವೆ, ಆತ್ಮಧೈರ್ಯವಾಗಿ ಅವ್ರ ಜೊತೆ ನಿಂತೀವಿ ಅಂತ ಹೇಳಿ ಇಡೀ ಭಾರತ ದೇಶದ ಪ್ರಜೆಗಳೆಲ್ಲ ಕೂಡ ನಮ್ಮ ಯೋಧರ ಜೊತೆ ನಿಂತೀವಿ ಅಂತ ಹೇಳುವಂತ ಒಂದು ಸಂದೇಶನ ಇಡೀ ಭಾರತ ನಾಗರಿಕರು ಮಾಡಿದ್ದಾರೆ. ಹಾಗಾಗಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಲ್ಲೂ ಕೂಡ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಇವತ್ತು ಏನು ದೇಶದ ಸೈನಿಕರ ಜೊತೆ ನಾವು ಕೂಡ ದೇವನಹಳ್ಳಿ ಜನತೆ ಇದ್ದೀವಿ ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದ ನಡೆದಂತ ಯಾತ್ರೆ ಇವತ್ತು ಹಳೆ ಪಟ್ಟಣ ನಿಲ್ದಾಣ ಬಂದು ತಲುಪಿದ್ದೇವೆ. ಯಶಸ್ವಿಯಾಗಿ ಇವತ್ತು ತಾವೆಲ್ಲರೂ ಕೈ ಜೋಡಿಸಿ ಭಾರತ ಮತ್ತೆ ಈ ಯೋಧರ ಜೊತೆ ನಿಂತಿರುವಂತ ಒಂದು ಸಂದೇಶ ಏನ್ ಕೊಡ್ಬೇಕಾಗಿತ್ತು ಅದಕ್ಕೆಲ್ಲ ಕಾರಣಭೂತರಾಗಿದ್ದೀರಾ. ಹಾಗಾಗಿ ತಮ್ಗೆಲ್ಲ ಹೊಂದಿಸಿ ನನ್ನೊಂದೆರಡು ಮಾತುಗಳಿಗೆ ವಿರಾಮ ಕೊಡ್ತೀವಿ. ಈಗ ಈ ಸಂದರ್ಭದಲ್ಲಿ ಮಕ್ಕಳು ಭಾರತ ಮಾತೆ ಮತ್ತು ಸೈನಿಕರ ವೇಷ ಧರಿಸಿ ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ವಯಪ ಮಾಜಿ ಅಧ್ಯಕ್ಷ ಅಶ್ವಥ್ ನಾರಾಯಣ್, ನಾರಾಯಣಸ್ವಾಮಿ, ಓಬದೇನಹಳ್ಳಿ ಮುನಿಯಪ್ಪ, ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ರಾತ್ರೋರಾತ್ರಿ ಅಂಬೇಡ್ಕರ್ ಪ್ರತಿಮೆ ತೆರವುಗೊಳಿಸಿರುವುದನ್ನು ವಿರೋಧಿಸಿ ಚಿಂತಾಮಣಿ ನಗರ ಬಂದ್ಗೆ ವಿವಿಧ ದಲಿತ ಪರ ಸಂಘಟನೆಗಳು ಕರೆ ನೀಡಿದ್ವು. ಚಿಂತಾಮಣಿಯ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 10 ತಿಂಗಳ ಹಿಂದೆ ಸ್ಥಾಪಿಸಿದಂತಹ ಅಂಬೇಡ್ಕರ್ ಪ್ರತಿಮೆಯನ್ನು ಜಿಲ್ಲಾಡಳಿತ ತೆರವುಗೊಳಿಸಿದೆ. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರಾತ್ರೋರಾತ್ರಿ ಪ್ರತಿಮೆ ತೆರವುಗೊಳಿಸಿದ್ದಾರೆ ಅಂತ ದಲಿತ ಪರ ಸಂಘಟನೆಗಳು ಆರೋಪಿಸಿದ್ದು, ಮೇ 22ರಂದು ಬಂದ್ಗೆ ಕರೆ ನೀಡಿದೆ. ಅಂಬೇಡ್ಕರ್ ಪ್ರತಿಮೆ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಗಳು ಬಂದ್ಗೆ ಕರೆ ನೀಡಿದೆ. ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಅವರು ಚಿಂತಾಮಣಿ ನಗರದಲ್ಲಿ ಮೇ 23ರ ಬೆಳಗ್ಗೆ 6 ಗಂಟೆಯವರೆಗೂ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ. ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಕರೆದ ಅವ್ರನ್ನ ಎತ್ತಾಕೊಂತ ನೋಡಿ ಕಿರಿತ ನೋಡಿ. ಹೆಂಗ್ ಕರೆದ್ರು ಎತ್ತಾಕ ರೈತನೊಬ್ಬ ತನ್ನ ಜಮೀನಿಗೆ ಹೋಗಲು ದಾರಿ ಮಾಡಿಕೊಡುವಂತೆ ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರ ಸರ್ವೆ ನಡೆಸಿದ ಅಧಿಕಾರಿಗಳು ಜಮೀನಿನ ನಕಾಶೆಯಲ್ಲಿ ದಾರಿ ಇಲ್ಲ ಎಂದು ಸ್ಪಷ್ಟಪಡಿಸಿರುವ ಘಟನೆ ಚಿಂತಾಮಣಿ ತಾಲೂಕು ಕೋನಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಕೋನಪಲ್ಲಿ ಗ್ರಾಮದ ರೈತ ಶ್ರೀನಿವಾಸ ರೆಡ್ಡಿ ಸದರಿ ಗ್ರಾಮದ ಸರ್ವೆ ನಂಬರ್ 160ರಲ್ಲಿ 2.20 ಗುಂಟೆ ಜಮೀನಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ದು, ಸದರಿ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳು ಮಾಡಲು ದಾರಿ ಇಲ್ಲದೆ ಇರುವ ಕಾರಣಕ್ಕೆ ಸರ್ವೆ ನಡೆಸಿ ದಾರಿ ಮಾಡಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ.
ಅದರಂತೆ ಭೂಮಾಪನ ಇಲಾಖೆಯ ಸರ್ವೇಯರ್ ಖಾದರ್ ಸಾಬ್, ಗ್ರಾಮ ಆಡಳಿತ ಅಧಿಕಾರಿ ತಸ್ಲಿಂ ತಾಜ್ ಹಾಗೂ ಸಿಬ್ಬಂದಿ ವರ್ಗದವರು ಜಮೀನಿಗೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿದರು. ಸರ್ವೆ ಕಾರ್ಯ ಮುಕ್ತಾಯವಾದ ನಂತರ ನಕಾಶೆಯಲ್ಲಿ ಜಮೀನಿಗೆ ಹೋಗಲು ದಾರಿ ಇಲ್ಲ ಅಂತ ಭೂಮಾಪಕರಾದ ಖಾದರ್ ಸಾಬ್ ಅವರು ಸ್ಪಷ್ಟಪಡಿಸಿದ್ದಾರೆ. ನಂತರ ಮಾತನಾಡಿದ ಸರ್ವೆ ಅಧಿಕಾರಿ ಖಾದರ್ ಸಾಬ್, ತಹಶೀಲ್ದಾರ್ ಅವರ ಆದೇಶದಂತೆ ಇಂದು ಸರ್ವೆ ಕಾರ್ಯ ಮಾಡಲಾಗಿದ್ದು, ನಕಾಶೆಯಲ್ಲಿ ಯಾವುದೇ ದಾರಿ ಇಲ್ಲ. ಇದರ ವರದಿಯನ್ನು ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಗುವುದು ಅಂತ ತಿಳಿಸಿದರು. ಅಂಬೈದರ್ಗ ಹೋಬಳಿ ಕೋನಪಲ್ಲಿ ಗ್ರಾಮದ ಶ್ರೀಮಾನ್ ಶ್ರೀನಿವಾಸ ರೆಡ್ಡಿ ಸನ್ ಆಫ್ ನಾಗರೆಡ್ಡಿ ಎಂಬುವರು ನಮ್ಮ ಒಂದು ತಾಲೂಕು ಆಫೀಸ್ಗೆ ಒಂದು ಅರ್ಜಿಯನ್ನು ನೀಡಿರ್ತಾರೆ. ಆ ಅರ್ಜಿಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಸರ್ವೆ ನಂಬರ್ 160ರಲ್ಲಿ ಅವರು ಅನುಭವದಲ್ಲಿದ್ದು ಆಗಿರುತ್ತದೆ. ಈ ಒಂದು ಸರ್ವೆ ಜಮೀನು ಶಿಡ್ಲಘಟ್ಟ ಮತ್ತು ಶಿಡ್ಲಘಟ್ಟದಿಂದ ಚಿಂತಾಮಣಿ ಹೋಗುವ ರಸ್ತೆಯಿಂದ ಸುಮಾರು 600 ಮೀಟರ್ ದೂರದಲ್ಲಿರ್ತದೆ. ಆದರೆ ಅವರಿಗೆ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಅವರು ಒಂದು ಅರ್ಜಿ ಕೊಟ್ಟಿದ್ದರಲ್ಲಿ ನಕಾಶೆ ನೋಡಿದಾಗ ನಕಾಶೆಯಲ್ಲಿ ಅವ್ರಿಗೆ ಯಾವುದೇ ಒಂದು ದಾರಿ ಇರೋದಿಲ್ಲ. ಅದಕ್ಕಿಂತ ಮುಂಚೆ ಇರೋ ಸರ್ವೆ ನಂಬರ್ 128 ಹಾಗೂ 129ರಲ್ಲಿ ಇತ್ತೀಚೆಗೆ RTO ಆಫೀಸಿಗೆ ಮಂಜೂರಾಗಿ ಅವರಿಗೆ ರೂಢಿ ರಸ್ತೆಯಲ್ಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ. ಈಗ ಏನಂತ ಹೇಳಿದ್ರೆ, ಈಗ ನಾವು ನಕಾಶೆಯಲ್ಲಿ ಇಲ್ಲದೇ ಇರೋದ್ರಿಂದ ಇದನ್ನು ನಾವು ದಾರಿ ಗುರುಸ್ಕೊಳ್ಳೋಕ್ಕೆ ಸಾಧ್ಯವಾಗಿರೋದಿಲ್ಲ. ಇದನ್ನು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿ ವರದಿಯನ್ನು ನೀಡಿದ್ದೀವಿ. ನಂತರ ರೈತ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ಸುಮಾರು ವರ್ಷಗಳಿಂದ ಜಮೀನಿನಲ್ಲಿ ಕೃಷಿ ಚಟುವಟಿಕೆಗಳು ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಮೀನಿನ ಮುಂಭಾಗ RTO ಕಚೇರಿ ನಿರ್ಮಾಣವಾಗಿ ವಾಲ್ಮೀಕಿ ಭವನ ನಿರ್ಮಾಣವಾಗ್ತಾ ಇದ್ದು, ಕಾಮಗಾರಿ ಮುಕ್ತಾಯವಾದ ನಂತರ ಜಮೀನಿಗೆ ಹೋಗಲು ದಾರಿ ಇರೋದಿಲ್ಲ. ಹಾಗಾಗಿ ತಾಲೂಕು ದಂಡಾಧಿಕಾರಿಗಳು ಶೀಘ್ರದಲ್ಲೇ ಗಮನ ವಹಿಸಿ ನಮ್ಮ ಹೊಲ ನಮ್ಮ ಜಮೀನು ಎಂಬ ಯೋಜನೆ ಅಡಿಯಲ್ಲಿ ದಾರಿ ಮಾಡಿಕೊಡಬೇಕು ಅಂತ ಆಗ್ರಹಿಸಿದರು. ನನ್ನ ಹೆಸರು ಶ್ರೀನಿವಾಸ ರೆಡ್ಡಿ ಅಂತ, ಕೋನಪಲ್ಲಿ. ನಮ್ಮದು RTO ಆಫೀಸು ಹಿಂದ್ಗಡೆ ಜಮೀನು ಐತೆ. ಸರ್ವೆ ನಂಬರು 160. ನಾವು ಚಿಂತಾಮಣಿ ಚಿಟ್ಲಘಟ್ಟ ರಸ್ತೆಯಿಂದ ನಮ್ಮ ತೋಟಕ್ಕೆ ಹೋಗ್ತಾ ಇದ್ವಿ, ರೂಢಿ ರಸ್ತೆ ಮೊದಲು. ಅದು RTO ಆಫೀಸು ವಾಲ್ಮೀಕಿ ಭವನ ಎರಡಿಗೂ ಸೆಂಟ್ರಲ್ಲಿ ಹೋಗ್ತಾ ಇದ್ವಿ. ಇತ್ತ ಕಡೆ ಬಂದು RTO ಆಫೀಸು ಕಾಂಪೌಂಡ್ ಫಿಕ್ಸ್ ಮಾಡವ್ರೆ. ಮತ್ತು ಇವಾಗ RTO ಇದು ವಾಲ್ಮೀಕಿ ಭವನದವರು ಅವರು ಕಾಂಪೌಂಡ್ ಫಿಕ್ಸ್ ಮಾಡ್ತವ್ರೆ. ಅವರು ಅಲ್ಲಿ ಕ್ಲೋಸ್ ಮಾಡಿಬಿಟ್ರೆ ನಾವು ತೋಟಕ್ಕೆ ಹೋಗೋಕ್ಕೆ ಅನಾನುಕೂಲ, ಎಲ್ಲೂ ದಾರಿನೇ ಇಲ್ಲ. ಅದರಿಂದ ನಾವು ವ್ಯವಸಾಯನ ಬಿಡೋ ಪರಿಸ್ಥಿತಿ ಐತೆ. ನಾವು ಅದು ಒಂದೇ ಮಾವಿನ ಗಿಡಗಳು ನಂಬ್ಕೊಂಡಿದ್ದು, ತುಂಬ ಅನಾನುಕೂಲ ಆಗ್ತಾಯಿದೆ. ಆದಷ್ಟು ನಮಗೆ ದಾರಿ ಮಾಡಿಕೊಟ್ರೆ ಅನುಕೂಲ ಸರ್, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.